ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನೋಡ್ತಿದ್ದೀರಾ ನೀವು ಶ್ರೀರಾಮ್ ಆಟೋ ಮಾಲು ಮೈಸೂರಲ್ಲಿ. ವೀಕ್ಷಕರೇ, ಇದು ಲೊಕೇಶನ್ ಚಾಮುಂಡಿ ಬೆಟ್ಟ ರೋಡಲ್ಲಿ, ನಿಯರ್ ಚಾಮುಂಡಿ ಬೆಟ್ಟನೇ ಆಲ್ಮೋಸ್ಟ್ ಬರುತ್ತೆ. ವೀಕ್ಷಕರೇ, ಈ ವಿಡಿಯೋ ನೋಡ್ತಿರೋ ನೀವು ಡೇಟ್ ಬಂದ್ಬಿಟ್ಟು 26ನೇ ತಾರೀಕು ಅಕ್ಟೋಬರ್ 2025ನೇ ತಾರೀಕು. ವೀಕ್ಷಕರೇ, ಇಲ್ಲಿ ಇವತ್ತು ಕಾರುಗಳು ಅಂದರೆ ಸುಮಾರು ಒಂದು 150ರಿಂದ 200 ಕಾರುಗಳು ಮತ್ತು ಗೂಡ್ಸ್ ಗಾಡಿಗಳು ಸಹ ಮಾರಾಟಕ್ಕೆ ಅಂದರೆ ಆಕ್ಷನ್ಗೆ ಬಂದಿದೆ. ವೀಕ್ಷಕರೇ, ಯಾವ ಥರ ಆಕ್ಷನ್ಸ್ ನಡೀತಿದಾವೆ ಅಂತೇಳಿ ನೀವು ಮುಂದೆ ನೋಡ್ಬೋದು. ಡೈರೆಕ್ಟಾಗಿ ಬಂದರೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ಬಟ್ ಇಲ್ಲಿ ನೋಡ್ತಿರ್ಬೋದು ವೀಕ್ಷಕರೇ, ಯಾವ ಥರ ಗಾಡಿಗಳು ನಿಮಗೆ ಕಾಣಿಸ್ತಿದಾವೆ ಅಂತೇಳಿ ನೋಡ್ತಾ ಇರ್ಬೋದು. ವ್ಯಾಗನರ್ಗಳು, ಶಿಫ್ಟ್ ಕಾರ್ಗಳು, ಪ್ರತಿಯೊಂದು ಕಾರ್ಗಳು ವೀಕ್ಷಕರೇ, ಟ್ರ್ಯಾಕ್ಟರ್ಗಳೂ ಸಿಗ್ತವೆ. ಆಕ್ಷನ್ ಬಜೆಟಲ್ಲಿ ನಡೀತಾ ಇತ್ತು ವೀಕ್ಷಕರೇ, ಶ್ರೀರಾಮ್ ಆಟೋ ಮಾಲು ಮೈಸೂರಲ್ಲಿ. ವೀಕ್ಷಕರೇ, ಏನು ಬಸ್ ಸ್ಟ್ಯಾಂಡಿಂದ ಒಂದು KSRTC ಬಸ್ ಸ್ಟ್ಯಾಂಡಿಂದ ಒಂದು 3-4 ಕಿಲೋಮೀಟರ್ ದೂರ ಆಗುತ್ತೆ. ಚಾಮುಂಡಿ ಬೆಟ್ಟದ ರೋಡಲ್ಲೇ ಸಿಗುತ್ತೆ ವೀಕ್ಷಕರೇ. ನಿಮಗೆ ಆಲ್ಮೋಸ್ಟ್ ಡೈರೆಕ್ಟಾಗಿ ಆದಷ್ಟು ವಿಸಿಟ್ ಮಾಡಿ. ನೋಡ್ತಿರ್ಬೋದು ನೀವು, ಪ್ರತಿಯೊಂದು ಗೂಡ್ಸ್ ಗಾಡಿಗಳು ಸಮೇತ ಸಿಗ್ತವೆ. ಟಾಟಾ AC ಗಾಡಿಗಳು ಕೂಡ ಸಿಗ್ತಾ ಇರ್ತವೆ ವೀಕ್ಷಕರೇ. ನೋಡಿ, ನಿಮ್ಗೆ ಇಷ್ಟವಾದ ಬೇಕಾದರೆ ಗಾಡಿ ಬಂದ್ಬಿಟ್ಟು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನಾವು, ಸ್ಕ್ರೀನ್ ಮೇಲೆ ಕಾಣಿಸ್ತಿರುತ್ತೆ. ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಶ್ರೀರಾಮ್ ಆಟೋ ಮಾಲ್ ಅಂತೇಳಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಅದು ಯಾವಾಗ ಬಿಡ್ ಇರ್ತವೆ ಅಂತ ಹೇಳ್ಬಿಟ್ಟು, ಅಂದರೆ ಆಕ್ಷನ್ ಯಾವಾಗ ಇರುತ್ತೆ ಅಂತೇಳಿ ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಂಡು ನೀವು ಆ ಟೈಮಲ್ಲಿ ಹೋಗ್ಬಿಟ್ಟು ಒಂದು 20,000 ಅಡ್ವಾನ್ಸ್ ಕಟ್ಟಬೇಕಾಗುತ್ತೆ ವೀಕ್ಷಕರೇ ಅವರಿಗೆ. ಯಾಕಂದರೆ ಟೋಕನ್ ತಗೊಳ್ಳುವಾಗ 20,000 ಅಡ್ವಾನ್ಸ್ ಕಟ್ಟಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡು, ಪಾನ್ ಕಾರ್ಡು ಎರಡನ್ನೂ ಒರಿಜಿನಲ್ಲು ಕಂಪಲ್ಸರಿ ತಗೊಳ್ಬೇಕಾಗುತ್ತೆ ವೀಕ್ಷಕರೇ. ಅಲ್ಲಿ ಏನಾದರೂ ಆಕ್ಷನ್ ಮಾಡುವಾಗ ಏನಾದರೂ ಕೂಗಬೇಕು ಅಂತಂದರೆ ನೀವು ಆಧಾರ್ ಕಾರ್ಡು, ಪಾನ್ ಕಾರ್ಡು, 20,000 ಅಮೌಂಟ್ ತಗೊಳ್ಬೇಕಾಗುತ್ತೆ. ಟೋಕನ್ ತಗೊಂಡು ಒಳಗಡೆ ಹೋಗ್ಬೇಕಾಗುತ್ತೆ. ಮತ್ತು ನಿಮಗೇನಾದರೂ 20,000 ಅಕಸ್ಮಾತ್ ನೀವೇನಾದ್ರೂ ಗಾಡಿ ನಿಮ್ಗೆ ಯಾವುದು ಓಕೆ ಆಗಲಿಲ್ಲ ತೊಗೊಳಕ್ಕೆ ಅಂತಂದು ವಾಪಸ್ ಬರುವಾಗ ನಿಮಗೆ ಆ 20,000 ರಿಟರ್ನ್ ಮಾಡ್ತಾರೆ ವೀಕ್ಷಕರೇ. ಅಂದರೆ ನಿಮಗೆ ವಾಪಸ್ ಕೊಡ್ತಾರೆ, ಅವರೇನು ಇಟ್ಕೊಳ್ಳೋದಿಲ್ಲ. ಇನ್ನು ಮುಂದೆ ಏನಾದರೂ ನಿಮಗೆ ಏನಾದ್ರು ಬಿಟ್ಟು ಅಂದರೆ ನೀವು ಕೂಗಿದಾಗ ಏನಾದರೂ ನಿಮಗೆ ಯಾವುದಾದ್ರೂ ಗಾಡಿ ಇಷ್ಟ ಆಯಿತು ಅಂದರೆ ಬೇಕಾದ್ರೆ ಅದೇನು ಇರುತ್ತೆ ನೀವು ಅವರು ಮಾತಾಡಿಕೊಂಡು ಅದರಲ್ಲಿ ಗಾಡಿ ಏನಾದರೂ ನಿಮಗೆ ಓಕೆ ಆಯಿತು ಅಂದಾಗ ನಿಮಗೆ ತೊಗೊಂಡು ಬರುವಾಗ ಆಸೆ ಏನಾದರೂ ಆಯಿತು ಅಂದರೆ ಒಂದು ವಾರದೊಳಗಡೆ ನಿಮಗೆ ಟೈಮ್ ಇರುತ್ತೆ. ಅಮೌಂಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಬಿಟ್ಟು ನೀವು ಅದೇನು ಸೆಟ್ಲ್ಮೆಂಟ್ ಇರುತ್ತೋ ಮಾಡ್ಕೊಂಡು ಗಾಡಿ ತೊಗೊಂಬರ್ಬೇಕಾಗುತ್ತೆ ವೀಕ್ಷಕರೇ. ಒಂದು ವಾರ ಟೈಮ್ ಕೊಡ್ತಾರೆ. ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ. ಪ್ರತಿಯೊಂದು ಗಾಡಿಗಳು ಸಿಗ್ತವೆ ನೋಡಿ ವೀಕ್ಷಕರೇ. ಹೊಸ ಗಾಡಿನೂ ಸಿಗ್ತವೆ, ಹಳೆ ಗಾಡಿಗಳು ಸಿಗ್ತವೆ, ಲೋ ಬಜೆಟು ಸಿಗ್ತವೆ, ಹೈ ಬಜೆಟು ಸಿಗ್ತವೆ. ಆದಷ್ಟು ಒಂದು ಸ್ವಲ್ಪ ಮಾಡಲ್ ಗಾಡಿಗಳು ತಗೊಂಡ್ರೆ ಲೋನ್ ವ್ಯವಸ್ಥೆ ಅವರು ಕೂಡ ಮಾಡಿಕೊಡ್ತಾರೆ ವೀಕ್ಷಕರೇ. ಅಂದರೆ ನಿಮ್ಮ ಸಿಬಿಲ್ ಸ್ಕೋರು ಪ್ರತಿಯೊಂದು ಚೆನ್ನಾಗಿತ್ತು ಅಂದರೆ ಅವ್ರು ಕೂಡ ನಿಮಗೆ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಆಯಾ ಡಿಸ್ಟಿಕ್ ಅಂದರೆ ನೀವು ಈಗ ಮೈಸೂರಲ್ಲಿ ತೊಗೊಂಡ್ಬಿಟ್ಟು ಅಲ್ಲೇ ಲೋನ್ ಮಾಡ್ಕೊಡ್ತಾರೆ ಅಂತ ಏನಿಲ್ಲ. ಅವರು ಪ್ರತಿಯೊಂದು ಜಿಲ್ಲೆಯಲ್ಲಿನೂ ಅವರವರ ಶ್ರೀರಾಮ್ ಆಟೋ ಮಾಲ್ಗಳು ಇರ್ತಾವೆ ಫೈನಾನ್ಸ್ನವರು. ಅಲ್ಲೇ ನಿಮಗೆ ಲೋಕಲಲ್ಲಿ ನೀವು ಯಾಕಂದರೆ ಮೈಸೂರಲ್ಲಿ ತೊಗೊಂಡು ಬಳ್ಳಾರಿಗೆ ಹೋಗ್ಬಿಟ್ಟು ಬಳ್ಳಾರಿಯಿಂದ ಬಾಗಲಕೋಟೆ, ಬಿಜಾಪುರ ಈ ಸೈಡೆಲ್ಲ ಹೋದ್ರೂ ಮತ್ತು ಸೌತ್ ಸೈಡು, ನಾರ್ತ್ ಸೈಡು ಎಲ್ಲ ಸೈಡೂ ನೀವು ಅಲ್ಲಿ ಬೇಕಾದ್ರೆ ಏನಾದ್ರು ಗಾಡಿ ತೊಗೊಂಡಾಗ ನಿಮಗೆ ಅಲ್ಲಿ ಆಯಾಯ ಒಂದು ನಿಮ್ಮ ಜಿಲ್ಲೆಯಲ್ಲಿ ಶ್ರೀರಾಮ್ ಫೈನಾನ್ಸ್ ಅವ್ರು ಇರ್ತಾರೆ. ಆ ಲೋಕಲಲ್ಲೇ ನಿಮಗೆ ಫೈನಾನ್ಸ್ ಮಾಡಿಸ್ಕೊಡೋ ವ್ಯವಸ್ಥೆ ಮಾಡಿಕೊಡ್ತಾರೆ. ಲೋ ಬಜೆಟ್ ಗಾಡಿಗಳು ತಗೊಂಡ್ರೆ ಫೈನಾನ್ಸ್ ಆಗೋದಿಲ್ಲ ವೀಕ್ಷಕರೇ. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಮತ್ತು ಗಾಡಿ ಲೋನು ಅಂದರೆ ಮಾಡಲಿರೋಂಥ ಒಂದು ಗಾಡಿ ತೊಗೊಂಡ್ರೆ ಮಾತ್ರ ಲೋನ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಉಳಿದಿದ್ದ ಲೋನ್ ಮಾಡಿಸ್ಕೊಳ್ಳೋ ವ್ಯವಸ್ಥೆನೂ ಇವ್ರು ಕೂಡ ನಾವು ಮಾಡಿಸ್ಕೊಬೋದು ವೀಕ್ಷಕರೇ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ. ಪ್ರತಿಯೊಂದು ಗಾಡಿಗಳು ಸಿಗ್ತವೆ. ಒಂದೊಂದು ಸಲ ಗೂಡ್ಸ್ ಗಾಡಿಗಳು, ಒಂದೊಂದು ಸಲ ಆಲ್ಮೋಸ್ಟ್ ಟ್ಯಾಕ್ಟ್ರಿಗಳು ಸಿಗ್ತವೆ, ಲಾರಿಗಳು ಸಿಗ್ತವೆ. ಪ್ರತಿಯೊಂದು ಶ್ರೀರಾಮ್ ಆಟೋ ಮಾಲ್ ಅಂದರೆ ದೊಡ್ಡ ಮಾಲೆ, ಅದು ನಿಮಗೆ ಗೊತ್ತಿರ್ಬೋದು ವೀಕ್ಷಕರೇ. ಹಂಗಾಗಿ ಪ್ರತಿಯೊಂದು ಗಾಡಿನೂ ಸಿಗ್ತವೆ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ. ಪ್ರತಿಯೊಂದು ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು ನೀವು ಗಾಡಿನ ತೊಗೊಬೋದು ವೀಕ್ಷಕರೇ. ನೀವು ನೋಡ್ತಿರೋದು ಮೈಸೂರು ಲೊಕೇಶನಲ್ಲಿ. ಇನ್ನು ಬೇರೆ ಬೇರೆ ಲೊಕೇಶನಲ್ಲಿ ತುಂಬ ಇದ್ದಾವೆ. ಶ್ರೀರಾಮ್ ಆಟೋ ಮಾಲ್ ಅಂದರೆ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ, ನೋಡ್ತಿರ್ಬೋದು. ಅಲ್ಲಿ ಬಿಟ್ಟು ಅಂದರೆ ಆಕ್ಷನ್ನು ಕೂಗೋಕ್ಕೆ ಎಲ್ಲ ಜನ ಕುಂತಿರ್ತಾರೆ ವೀಕ್ಷಕರೇ. ನೀವೇನು ಟೋಕನ್ ತಗೊಂಡು ಗಾಡಿಗಳು ಈ ಲೈನಿಗೆ ನಿಲ್ಲಿಸಿದಾರಲ್ಲ, ಒಂದೊಂದಾಗಿ ಗಾಡಿ ಅವ್ರು ನಿಮಗೆ ತೋರಿಸ್ಕೊತ ಹೋಗ್ತಾರೆ. ಅಲ್ಲಿ ಗಾಡಿ ಮೇಲೆ ಲೇಬಲ್ ಹಾಕಿರ್ತಾರೆ. ನಿಮ್ಮ ಕೈಗೂ ಸಹ ಗಾಡಿ ಡೀಟೇಲ್ಸು ಎಲ್ಲ ರೆಕಾರ್ಡ್ಸ್ ಕೊಡ್ತಾರೆ.